ಪಟ್ಟದಕಲ್ಲಿನ ಭವ್ಯ ಇತಿಹಾಸ ಮತ್ತು ಅಲ್ಲಿನ ಅದ್ಭುತ ವಾತಾವರಣವನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಲು ಅಥವಾ ಅಷ್ಟು ವರ್ಷಗಳ ಇತಿಹಾಸದ ಕಲ್ಪನೆಯಲ್ಲಿ ಓದುಗರಿಗೆ ಅಂದಿನ ಕಾಲಕ್ಕೆ ಕರೆದೊಯ್ಯುವಂತಹ ಒಂದು ಸುಂದರ ಕಥಾನಕ ಇಲ್ಲಿದೆ. ಪಟ್ಟದಕಲ್ಲು ಶಿಲೆಯಲ್ಲಿ ಅರಳಿದ ಮೌನ ಕಾವ್ಯ. ಮುಸ್ಸಂಜೆಯ ಕೆಂಪು ಬಿಸಿಲು ಮಲಪ್ರಭಾ ನದಿಯ ನೀರಿನ ಮೇಲೆ ಬಿದ್ದಿದೆ. ನದಿಯ ತಟದಲ್ಲಿ ನಿಂತಿರುವ ಬೃಹತ್ ಕೆಂಪು ಮರಳುಗಲ್ಲಿನ ದೇವಾಲಯಗಳು ಸೂರ್ಯನ ಕಿರಣಗಳಿಗೆ ಚಿನ್ನದಂತೆ ಹೊಳೆಯುತ್ತಿವೆ. ಕಾಲದ ಪ್ರವಾಹದಲ್ಲಿ ಎಷ್ಟೋ ಸಾಮ್ರಾಜ್ಯಗಳು ಹುಟ್ಟಿ ಇತಿಹಾಸದ ಪುಟಗಳಲ್ಲಿ ಮರೆಯಾಗಿವೆ. ಆದರೆ ಕರ್ನಾಟಕದ ಈ ಪುಟ್ಟ ನೆಲದಲ್ಲಿ ಕಾಲವೇ ಒಂದು ಕ್ಷಣ ಮೌನವಾಗಿ ನಿಂತುಬಿಟ್ಟಿದೆ. ಇದು ಪಟ್ಟದಕಲ್ಲು. ಬಾದಾಮಿ ಚಾಲುಕ್ಯರ ಕನಸುಗಳು ಕಲ್ಲಾಗಿ ಅರಳಿದ ಪುಣ್ಯಭೂಮಿ. ಕಿಲಕಿಲನೆ ಹರಿಯುವ ಮಲಪ್ರಭಾ ನದಿ ಇಲ್ಲಿ ಉತ್ತರವಾಹಿನಿಯಾಗಿ ಹರಿಯುತ್ತಾಳೆ. ತನ್ನ ರಾಜರ ಪಟ್ಟಾಭಿಷೇಕವನ್ನು ಕಣ್ತುಂಬಿಕೊಂಡ ಈ ನದಿ ಇಂದಿಗೂ ಆ ವೈಭವದ ಕಥೆಯನ್ನು ಅಲೆಗಳ ರೂಪದಲ್ಲಿ ಪಿಸುಗುಟ್ಟುತ್ತಿರುವಂತೆ ಭಾಸವಾಗುತ್ತದೆ. ಗರ್ಭಗುಡಿ 7ನೇ ಶತಮಾನದ ಆ ವೈಭವ. ಸುಮಾರು 1300 ವರ್ಷಗಳ ಹಿಂದೆ, ಅಂದರೆ ಕ್ರಿ.ಶ. 7 ಮತ್ತು 8ನೇ ಶತಮಾನದಲ್ಲಿ ಈ ಜಾಗ ಕೇವಲ ಕಲ್ಲುಗಳ ಗುಂಪಾಗಿರಲಿಲ್ಲ. ಅದು ಭಾರತದ ಅತಿ ದೊಡ್ಡ ವಾಸ್ತುಶಿಲ್ಪದ ವಿಶ್ವವಿದ್ಯಾಲಯವಾಗಿತ್ತು. ಇಮ್ಮಡಿ ಪುಲಕೇಶಿಯಂತಹ ದಿಗ್ವಿಜಯಿ ರಾಜರ ಪಟ್ಟಾಭಿಷೇಕಗಳು ನಡೆದ ಪವಿತ್ರ ಕ್ಷೇತ್ರವಿದು. ಅದಕ್ಕಾಗಿಯೇ ಇದಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಬಂತು. ಒಮ್ಮೆ ಕಲ್ಪಿಸಿಕೊಳ್ಳಿ, ಅಂದಿನ ಆ ವಾತಾವರಣ ಹೇಗಿದ್ದಿರಬಹುದು? ಸಾವಿರಾರು ಶಿಲ್ಪಿಗಳ ಉಳಿಯ ಸದ್ದು, ಕಲ್ಲಿನ ಧೂಳಿನ ನಡುವೆ ಮೂಡಿಬರುತ್ತಿದ್ದ ಜೀವಂತ ಕಲಾಕೃತಿಗಳು, ರಾಜರಾಣಿಯರ ಸಡಗರ ಮತ್ತು ಯಜ್ಞಯಾಗಾದಿಗಳ ಹೊಗೆಯಿಂದ ಆವೃತವಾದ ಮುಂಜಾವು. ಅಬ್ಬಾ, ಅದು ಕೇವಲ ಸಾಮ್ರಾಜ್ಯವಲ್ಲ, ಕಲೆಯ ಸ್ವರ್ಗವಾಗಿತ್ತು. ಭಾಗ 3. ವಾಸ್ತುಶಿಲ್ಪದ ಮಹಾಸಂಗಮ. ದೃಶ್ಯಾವಳಿ. ವಿರೂಪಾಕ್ಷ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯಗಳ ವೈವಿಧ್ಯಮಯ ಗೋಪುರಗಳನ್ನು ಹತ್ತಿರದಿಂದ ತೋರಿಸಲಾಗುತ್ತದೆ. ಒಂದರ ಗೋಪುರ ದ್ರಾವಿಡ ಶೈಲಿಯಲ್ಲಿದ್ದರೆ ಮತ್ತೊಂದರ ಶಿಖರ ನಾಗರ ಶೈಲಿಯಲ್ಲಿದೆ. ಹಿನ್ನೆಲೆ ಧ್ವನಿ ನಿರೂಪಕ. ಪಟ್ಟದಕಲ್ಲಿನ ಅತಿ ದೊಡ್ಡ ವಿಶೇಷತೆ ಇರುವುದು ಇಲ್ಲಿನ ವೈವಿಧ್ಯತೆಯಲ್ಲಿ. ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಮತ್ತು ಉತ್ತರ ಭಾರತದ ನಾಗರ ಶೈಲಿಗಳು ಇಲ್ಲಿ ಬಂದು ಕೈಕುಲುಕಿದವು. ಇಲ್ಲಿನ ವಿರೂಪಾಕ್ಷ ದೇವಾಲಯ ಕೇವಲ ಗುಡಿಯಲ್ಲ, ಅದೊಂದು ವಿಜಯದ ಸಂಕೇತ. ಕಂಚಿಯ ಪಲ್ಲವರನ್ನು ಸೋಲಿಸಿದ ನೆನಪಿಗಾಗಿ ವಿಕ್ರಮಾದಿತ್ಯ ರಾಜನ ಲೋಕಮಹಾದೇವಿ ಎಂಬ ರಾಣಿ ಇದನ್ನು ಕಟ್ಟಿಸಿದಳು. ಈ ಗುಡಿಯ ಪ್ರತಿಯೊಂದು ಕಂಬದಲ್ಲೂ ರಾಮಾಯಣ, ಮಹಾಭಾರತದ ಕಥೆಗಳು ಜೀವ ತಳೆದಿವೆ. ಕಲ್ಲನ್ನು ಮುಟ್ಟಿದರೆ ಅದು ಕಲೆಯಾಗಿ ಮಾತನಾಡುತ್ತದೆ, ಕಣ್ಣರಳಿಸಿ ನೋಡಿದರೆ ಇತಿಹಾಸದ ಮೌನ ಕಾವ್ಯವಾಗಿ ಕಾಡುತ್ತದೆ. ಭಾಗ 4. ಕಾಲದ ಹೊಡೆತ ಮತ್ತು ಇಂದಿನ ವಾತಾವರಣ. ದೃಶ್ಯಾವಳಿ. ವೇಗದ ಕಾಲಗಣನೆಯನ್ನು ತೋರಿಸುವಂತೆ ಹಗಲು ರಾತ್ರಿಗಳು ವೇಗವಾಗಿ ಕಳೆದು ಹೋಗುತ್ತವೆ. ಅಂತಿಮವಾಗಿ ಇಂದಿನ ಪ್ರಶಾಂತ ಹಸಿರಿನಿಂದ ಕೂಡಿದ ಪಟ್ಟದಕಲ್ಲಿನ ಆವರಣವನ್ನು ತೋರಿಸಲಾಗುತ್ತದೆ. ಪ್ರವಾಸಿಗರು ಆಶ್ಚರ್ಯದಿಂದ ದೇವಾಲಯಗಳನ್ನು ನೋಡುತ್ತಿದ್ದಾರೆ. ಹಿನ್ನೆಲೆ ಧ್ವನಿ ನಿರೂಪಕ. ಕಾಲ ಕಳೆದಂತೆ ಚಾಲುಕ್ಯರ ಆಳ್ವಿಕೆ ಮುಗಿಯಿತು. ಸುಮಾರು 700ರಿಂದ 800 ವರ್ಷಗಳ ಹಿಂದೆ ಈ ದೇವಾಲಯಗಳು ಅರಸರ ಆಶ್ರಯವಿಲ್ಲದೆ ಮೌನಕ್ಕೆ ಶರಣಾದವು. ಯುದ್ಧಗಳು ನಡೆದವು, ಸಾಮ್ರಾಜ್ಯಗಳು ಉರುಳಿದವು. ಆದರೂ ಈ ಶಿಲ್ಪಕಲೆಗಳು ಮಾತ್ರ ತಲೆಬಾಗದೆ ಹಾಗೆಯೇ ಉಳಿದುಕೊಂಡವು. ಇಂದು ನೀವು ಪಟ್ಟದಕಲ್ಲಿಗೆ ಹೋದರೆ ಅಲ್ಲಿ ಸಿಗುವ ವಾತಾವರಣವೇ ಬೇರೆ. ಹಸಿರು ಹುಲ್ಲುಹಾಸಿನ ನಡುವೆ ಮೈದಳೆದು ನಿಂತಿರುವ ಈ ಕೆಂಪು ಕಲ್ಲಿನ ಗುಡಿಗಳು ಒಂದು ರೀತಿಯ ನಿಗೂಢ ಮತ್ತು ಪ್ರಶಾಂತ ಭಾವನೆಯನ್ನು ಮೂಡಿಸುತ್ತವೆ. ಅಲ್ಲಿ ಬೀಸುವ ಗಾಳಿಯಲ್ಲಿ ಇಂದಿಗೂ ಆ ಹಳೆಯ ಕಾಲದ ಪರಿಮಳವಿದೆ. ಸಂಜೆಯ ಹೊತ್ತಿಗೆ ಪಕ್ಷಿಗಳ ಕಲರವ ಮತ್ತು ಮಲಪ್ರಭೆಯ ಸದ್ದು ಬಿಟ್ಟರೆ ಬೇರೇನೂ ಕೇಳಿಸುವುದಿಲ್ಲ. ಅದು ಕಲ್ಲುಗಳ ಮೌನ ಸಂಭಾಷಣೆ. ಸೂರ್ಯ ಸಂಪೂರ್ಣವಾಗಿ ಮುಳುಗುತ್ತಿದ್ದಾನೆ. ಪಟ್ಟದಕಲ್ಲು ಕೇವಲ ಪ್ರವಾಸಿ ತಾಣವಲ್ಲ, ಅದು ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋದ ಅಳಿಯದ ಸಹಿ. ವಿಶ್ವ ಪರಂಪರೆಯ ತಾಣವಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನೆರೆಯುತ್ತಿರುವ ಈ ಕಲ್ಲುಗಳ ಮಡಿಲಲ್ಲಿ ನಮ್ಮ ಹೆಮ್ಮೆಯ ಇತಿಹಾಸ ಉಸಿರಾಡುತ್ತಿದೆ. ಮುಂದಿನ ಬಾರಿ ನೀವು ಅಲ್ಲಿಗೆ ಹೋದಾಗ ಕೇವಲ ಫೋಟೋ ತೆಗೆಯಬೇಡಿ, ಆ ಕಲ್ಲುಗಳ ಮೇಲೆ ಕೈ ಇಟ್ಟು ನೋಡಿ. 1300 ವರ್ಷಗಳ ಹಿಂದಿನ ಇತಿಹಾಸ ನಿಮ್ಮೊಂದಿಗೆ ಮಾತನಾಡುತ್ತದೆ.